ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು ಇಂಗ್ಲಿಷ್ ಅಕ್ಷರಗಳನ್ನು ಸರಿಯಾದ ಉಚ್ಚಾರಣೆಯೊಂದಿಗೆ, ನಾವೇನು ಫೋನೆಟಿಕ್ಸ್ ಮೂಲಕ ಅಂತ ಹೇಳ್ತೀವಲ್ವ, ಅದ್ರ ಮೂಲಕ ಯಾವ ರೀತಿಯಾಗಿ ಆ ಲೆಟರ್ಸ್ಗಳನ್ನು ಸೇರಿಸ್ಕೊಂಡು ವರ್ಡ್ಸ್ಗಳನ್ನು ಓದೋದು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತು, ಧ್ವನಿಯ ಮೂಲಕ ನಾವು ಏನಿದು ಓದೋದು ಅಂತ ಅಂದರೆ ಒಂದು ಮ್ಯಾಜಿಕ್ ಆಫ್ ಸೌಂಡ್ ಅಲ್ವಾ. ಸೊ ಒಂದು ಧ್ವನಿಯ ಮೂಲಕ ನಾವು ಅಕ್ಷರಗಳನ್ನು ಸರಿಯಾಗಿ ಅದೇ ಒಂದು ಧ್ವನಿಗೆ ತಕ್ಕಂತೆ ನಾವು ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕಾಗತ್ತೆ. ಇಲ್ಲಿಯವರೆಗೆ ನೀವು ನನ್ನ ಹಿಂದಿನ ಒಂದು ವೀಡಿಯೋಸ್ಗಳಲ್ಲಿ ಎ ಆಲ್ಫಬೆಟ್ ಎ ದಿಂದ ಓವರೆಗೆ ನೀವು ವೀಡಿಯೋಸ್ಗಳನ್ನು ನೋಡಿದ್ದೀರಾ, ಅದನ್ನು ಫಾಲೋನು ಮಾಡಿದ್ದೀರಾ. ಬಹಳಷ್ಟು ಜನ ಇಷ್ಟಪಟ್ಟು ಅದ್ರ ಬಗ್ಗೆ ಕಮೆಂಟು ಮಾಡಿದ್ದೀರಾ, ಕಂಟಿನ್ಯೂ ಮಾಡಿ ಅಂತ. ಸೊ ಹಾಗಾಗಿಬಿಟ್ಟು ಆಫ್ಟರ್ ಲಾಂಗ್ ಟೈಮ್ ನಾನು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲರ ಒಂದು ಈ ಬೇಡಿಕೆಯ ಮೇಲೆ ಈ ಒಂದು ಸೀರೀಸನ್ನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಈ ದಿನ ವಿಡಿಯೋದಲ್ಲಿ ನಾವು ಪಿ ಲೆಟರಿನ ಒಂದು ಸೌಂಡ್ ಯಾವ ರೀತಿಯಾಗಿ ಬರುತ್ತೆ ಅಂದರೆ ಪು ಅಥವಾ ಸಮ್ಟೈಮ್ಸ್ ಫು, ಪ್ ಅಥವಾ ಫು. ಓಕೆ, ಪು ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ ಪ್, ಪಾಪ್, ಪಾಪ್. ನೀವು ಒಂದೆರಡು ಮೂರು ಸಲ ಅದನ್ನು ಉಚ್ಚಾರಣೆ ಮಾಡಿ, ಪಾಪ್. ಪೇಪರ್, ಪೇಪರ್. ಟಾಪ್, ಗ್ಯಾಪ್. ಫ ಸೌಂಡ್ ಯಾವಾಗ ಬರುತ್ತೆ, ಫು ಸೌಂಡ್ ಯಾವಾಗ ಬರುತ್ತೆ? ಫ, ಫೋನ್ ಅಲ್ಲ, ಫ, ಫೋನ್. ಫೋಟೋ, ಫೋಟೋ. ಇಲ್ಲಿ ನೋಡಿ, ಇಲ್ಲಿ ಪಿ ಇದೆ, ಪಿ ಜೊತೆಗೆ ಹೆಚ್ ಬಂದಾಗ ಫ ಸೌಂಡ್ ಆಗುತ್ತೆ, ಫ. ಓಕೆ, ಫೋನ್. ಫೋನ್ ಅನ್ನಲ್ಲ ನಾವು, ಫೋನ್. ಫೋಟೋ, ಟೆಲಿಫೋನ್. ಆಲ್ಫಬೆಟ್ ಇಲ್ಲಿ ನೋಡಿ, ಪಿ ಹೆಚ್ ಮಧ್ಯಕ್ಕೆ ಬಂದಿದೆ. ಪಿ ಹೆಚ್ ಸ್ಟಾರ್ಟಿಂಗ್ ಬಂದಾಗಲೂ ಫಾ ಸೌಂಡ್ ಬಂತು, ಪಿ ಹೆಚ್ ಮಧ್ಯಕ್ಕೆ ಮಿಡ್ಲಲ್ಲಿ ಬಂದಾಗಲೂ ಸಹ ಫಾ ಸೌಂಡು. ಆಲ್ಫಬೆಟ್, ಆಲ್ಫಬೆಟ್. ಓಕೆ, ನೆಕ್ಸ್ಟ್ ಪಿ ಎಲ್ ಬಂದಾಗ ಪ್ಲ್, ಪ್ಲ್. ಪ್ಲ್ಯಾನ್, ಪ್ಲೇಸ್, ಏರೋಪ್ಲೇನ್. ರಿಪ್ಲೈ, ಪ್ಲೈ, ಪ್ಲ, ರಿಪ್ಲೈ. ಕಂಪ್ಲೀಟ್, ಕಂಪ್ಲೀಟ್. ಓಕೆ, ನೆಕ್ಸ್ಟ್ ಡಬಲ್ ಪಿ ಬಂದಾಗ ಪ್, ಪ್ರೆಷರ್, ಪ್ರೆಷರ್. ಓಕೆ, ಒತ್ತಕ್ಷರಕ್ಕೆ ನಾವು ಯಾವ ರೀತಿಯಾಗಿ ಪ್ರೆಷರ್ ಕೊಡ್ತೀವೋ ಆ ರೀತಿ. ಪಪಿ ಅನ್ನಲ್ಲ, ಪಪ್ಪಿ, ಪಪ್ಪಿ. ಓಕೆ, ಟಿಪ್ಪರ್, ಟಿಪ್ಪರ್. ಅಪ್ಪು, ಅಪು ಅಲ್ಲ, ಅಪ್ಪು, ಪಾಗೆ ಪಾವತ್ತು ಅಂತ, ಅಪ್ಪು. ಬಸಪ್ಪ, ಪೆಪ್ಪರ್, ಪೇಪರ್ ಅಲ್ಲ, ಪೇಪರ್ ಬೇರೆ ಮೀನಿಂಗ್ ಆಗುತ್ತೆ. ಪೆಪ್ಪರ್, ಹೀಗೆ ಪಿ, ಪು ಪ್ರೆಷರ್ ಹಾಕಿ, ಪೆಪ್ಪರ್. ಪ್ರ, ಪಿ ಆರ್, ಪ್ರ, ಪ್ರೇಯರ್, ಪ್ರೇಯರ್. ಪ್ರಾಜೆಕ್ಟ್, ಪ್ರಾಜೆಕ್ಟ್. ಪ್ರು ಓ ಪ್ರಾಜೆಕ್ಟ್, ಪ್ರಾಜೆಕ್ಟ್. ಏಪ್ರಿಲ್, ಏಪ್ರಿಲ್. ಪ್ರೊಫೈಲ್, ಪ್ರೊಫೈಲ್. ಪ್ರಾಕ್ಟೀಸ್, ಪ್ರಾಕ್ಟೀಸ್. ಓಕೆ, ನೆಕ್ಸ್ಟ್ ಪಿ ಟಿ, ಟ, ಟ. ಸೆಪ್ಟೆಂಬರ್, ಸೆಪ್ಟೆಂಬರ್. ಓಕೆ, ಸೆಪ್ಟೆಂಬರ್. ಕ್ಯಾಪ್ಟನ್, ಕ್ಯಾಪ್ಟನ್. ಆಪ್ಟಿಕಲ್, ಆಪ್ಟಿಕಲ್. ರೆಪ್ಟೈಲ್, ರೆಪ್ಟೈಲ್. ಟ, ರೆಪ್ಟೈಲ್. ಓಕೆ, ನೆಕ್ಸ್ಟ್ ಲೆಟರ್ ಬರೋಣ, ಕ್ಯೂ. ಕ್ವ, ಕ್ವ, ಕ್ವ ಅಂತ ಸೌಂಡ್ ಬರುತ್ತೆ. ಓಕೆ, ಸೊ ಎರಡು ಮೂರು ಸಲ ನೀವು ಪ್ರೊನೌನ್ಸ್ ಮಾಡಿ, ಕ್ವ, ಕ್ವ. ಇದು ಕ್ಯೂ ಯು ಯುದ್ದಾಗು ಕ್ವ. ಕ್ವೀನ್, ಕ್ವೀನ್, ಕ್ವೀನ್. ಇಲ್ಲಿ ಎಳಿತಿರೋದು ಇ ಇಂದ, ಬಟ್ ಇಲ್ಲಿ ಸೌಂಡ್ ಆಗ್ತಿರೋದು ಕಂಪ್ಲೀಟಾಗಿ ಫಾಸ್ಟಾಗಿ ಕ್ವ, ಕ್ವ, ಇ, ಕ್ವಾನ್, ಕ್ವೀನ್. ಓಕೆ, ಕ್ವಾಲಿಟಿ, ಕ್ವಾಲಿಟಿ. ಲಿಕ್ವಿಡ್, ಮಿಡ್ಲು ಬಂದಾಗ ಲಿಕ್ವಿಡ್. ಇಲ್ಲೂ ಅಷ್ಟೇ ಕ್ವ ಸೌಂಡ್ ಇದೆ, ಲಿಕ್ವಿಡ್. ಓಕೆ, ಕ್ವಾರಲ್, ಕ್ವಾರಲ್. ಸೀಕ್ವೆನ್ಸ್, ಸೀಕ್ವೆನ್ಸ್, ಸೀಕ್ವೆನ್ಸ್. ನೆಕ್ಸ್ಟು ಕ್ವಾಗೆ ಬಹಳಷ್ಟು ಉದಾಹರಣೆಗಳು ಬರಲ್ಲ, ಜಾಸ್ತಿ ಯೂಸ್ ಇಲ್ಲ. ಸೊ ಋ ಸೌಂಡ್, ಆರ್, ಋ ಅಥವಾ ರು. ಕನ್ನಡದ ಲೆಟರ್ ಇದೆಯಲ್ಲ, ರು, ಋಷಿ, ಆರ್ ಸೌಂಡ್. ಓಕೆ, ಇಲ್ಲಿ ಋ, ರೂರಲ್, ರೂರಲ್. ರೇರ್, ಆರ್ ಅಂತೀವಿ. ಸೊ ಇಲ್ಲಿ ನೋಡಿ, ನೀವು ಲೆಟರ್ ಆರ್ ನಾವು ಕರೆಕ್ಟಾಗಿ ನೋಡಿ, ಆರ್. ಸೊ ಆರು ಅಂತ ಓದ್ತಿಲ್ಲ ನಾವಿಲ್ಲಿ, ಆರಾರು, ಆರಾರೇ ಈ ರೀತಿಯಾಗಿ ಓದ್ತಿಲ್ಲ. ಆರ್ ಅಂದ ತಕ್ಷಣ ಇದನ್ನು ಆರ್ ಅಲ್ಲ, ಋ, ಋ ಸೌಂಡ್, ಋ, ಉ, ರು, ರಲ್, ರೂರಲ್. ರೇರ್, ಮಾರಲ್. ಸ್ಟಾರ್, ಸ್ಟಾರ್. ಮೋರ್, ರಫ್. ಆರ್ ಬಿ ಇದ್ದಾಗ ರ್ಬ್, ರ್ಬ್. ಆರ್ಬಿಟ್, ಆರ್ಬಿಟ್. ಅರ್ಬನ್, ಅರ್ಬನ್. ಮಾರ್ಬಲ್, ಮಾರ್ಬಲ್.
ಮಾರ್ಬಲ್. ಓಕೆ, ನೆಕ್ಸ್ಟ್ ಬರ್ಗೇನ್. ಬರ್ಗೇನ್ ಟಾರ್ಗೆಟ್. ರಿಗ್ ಆಯಿತಾ, ರಿಬ್ ಇದೆ. ಓಕೆ, ನೆಕ್ಸ್ಟ್ RGE ರಿಜ್. ಲಾರ್ಜ್ ಮರ್ಜ್. ಅರ್ಜೆಂಟ್ ಸರ್ಜರಿ. RGI ಮಾರ್ಜಿನ್. ಜಿನ್ ಒಳಗಡೆ ಆಯಿತಾ, ಮಾರ್ಜಿನ್. ರಿಕ್ ಮಾರ್ಕ್. ಕ್ಲರ್ಕ್ ಬಾರ್ಕ್. ಮಾರ್ಕೆಟ್ ಸ್ಪಾರ್ಕ್. ಡಾರ್ಕ್ ರಿಕ್. ಓಕೆ, ನೆಕ್ಸ್ಟ್ ರ್ಲ್ ಗರ್ಲ್. ಪರ್ಲ್ ಗಾರ್ಲಿಕ್. ಆಯಿತಾ, ಗಾರ್ಲಿಕ್. ಆಮ್ ಫಾರ್ಮರ್. ಜರ್ಮ್ ಟರ್ಮ್. ಆರ್ಮಿ ವಾಮ್. ನೆಕ್ಸ್ಟ್ ನರ್ನ್ ಬಾರ್ನ್ ಅಷ್ಟೇ ಹೇಳ್ಬೇಕು, ಬಾರ್ನ್ ಅನ್ನಂಗಿಲ್ಲ, ಹಾರ್ನ್ ಅಲ್ಲ, ಕಾರ್ನ್ ಬಾರ್ನ್. ಓಕೆ, ನೆಕ್ಸ್ಟ್ ಥಾರ್ನ್ ಟರ್ನಿಂಗ್ ಜಾಸ್ತಿ ಇದು ಮಾಡೋಂಗಿಲ್ಲ, ಟರ್ನಿಂಗ್ ಟರ್ನಿಂಗ್. ಥಾರ್ನ್. RP ಪರ್ಪಲ್. ಕಾರ್ಪೊರೇಷನ್ ಶಾರ್ಪ್. ಟಾರ್ಪೆಡೋ. ಹಾರ್ಸ್ ಕೋರ್ಸ್. ಫ್ಲವರ್ಸ್ ಬಾಕ್ಸರ್ಸ್. ಡೋರ್ಸ್ ವಾರ್ಸ್. ರಿಟ್. ಓಕೆ, ರಿಟ್ ಆರ್ಟ್. ಹಾರ್ಟ್ ಪಾರ್ಟ್ ಪೋರ್ಟ್. ಅರ್ತ್ ನಾರ್ತ್. ಅರ್ತ್ ಬರ್ತ್ಡೇ ಸಮರ್ತ್. ನೆಕ್ಸ್ಟ್ ರಿಚ್ ಫಾರ್ಚುನೇಟ್. ಡಿಪಾರ್ಚರ್. ಓಕೆ, ನೆಕ್ಸ್ಟ್ ಲೆಟರ್ ಈಸ್ RV ಸರ್ವ್. ಕರ್ವ್ ಅಬ್ಸರ್ವ್. ಸರ್ವಿಸ್ ಹಾರ್ವೆಸ್ಟ್. ಇದಿಷ್ಟು ಸಹ ಈ ಒಂದು ಲೆಟರ್ನ ಪ್ರೊನೌನ್ಸಿಯೇಷನ್ ಆಗಿದೆ, 6 ಲೆಟರ್ನ. ಸೊ ಯಾವುದೇ ಒಂದು ಇಂಗ್ಲೀಷ್ನ ನಮಗೆ ಗೊತ್ತುಂಟು, ನಮ್ಮ ಒಂದು ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ 26 ಲೆಟರ್ಸ್ ಇದೆ. 26 ಲೆಟರ್ಸಲ್ಲೂ ಸಹ ನಾವು ಎದಿಂದ ಆರ್ವರೆಗೂ ಸಹ ಇಲ್ಲಿಯವರೆಗೆ ನಾವು ಸೀರೀಸ್ ಮೂಲಕ ನಾವು ವೀಡಿಯೋಸ್ಗಳನ್ನು ನೋಡಿದ್ವಿ. ಎಲ್ಲದರೊಳಗೂ ವೆರಿ ಇಂಪಾರ್ಟೆನ್ಸ್ ಇಸ್ ಪ್ರೊನೌನ್ಸಿಯೇಷನ್. ಎಲ್ಲಿಯವರೆಗೆ ನೀವು ಪ್ರಾಪರ್ ಆದಂತಹ ಪ್ರೊನೌನ್ಸಿಯೇಷನ್ ಕಲಿಯಲ್ವೋ, ಸೊ ಇಲ್ಲಿ ಏನಪ್ಪ ಅಂತ ಅಂದರೆ ಬರೀ ಒಂದೇ ಲೆಟರ್ನ ಪ್ರೊನೌನ್ಸಿಯೇಷನ್ ನಾವು ಕಲಿಸ್ತಾ ಇಲ್ಲ. ಇಲ್ಲಿ ನಾವು ಒಂದು ಲೆಟರ್ ಜೊತೆಗೆ ಇನ್ನೊಂದು ಲೆಟರ್ ಕಂಬೈಂಡ್ ಆಗಿ ಬಂದರೆ ಅದರ ಸೌಂಡ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಅನ್ನೋದನ್ನು ವಿತ್ ಎಕ್ಸಾಂಪಲ್ ಮೂಲಕ ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ಬೋದು, PH ಇದ್ದಾಗ ಫು ಆಯಿತು, ಆಯಿತಾ. ಫು ಅಂತ ಹೇಳ್ತಿಲ್ಲ ನಾವು, ಫು ಅಂತ ಹೇಳ್ತಿಲ್ಲ, ಫ ಅಂತ ಹೇಳ್ತೀವಿ. ಸೊ ಹಾಗಾಗಿಬಿಟ್ಟು ಇದನ್ನೆಲ್ಲ ನಾವು ಡೀಟೇಲಾಗಿ ಕಲಿಬೇಕು ಅಂತ ಅಂದರೆ ನಮಗೆ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಲೆಟರ್ಸ್ಗಳನ್ನು ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.